ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 1000 ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿನ್ನೆ ತಾನೇ ಕೇಂದ್ರ ಅಫಿಷಿಯಲ್ ಆಗಿ ನಿಮ್ಮದು ಅಂಕಗಳನ್ನು ಬಿಟ್ಟಿರ್ತಾರೆ. ಏನು ಜಿಲ್ಲಾವಾರು ಎಷ್ಟು ಅಭ್ಯರ್ಥಿಗಳು ಎಕ್ಸಾಮನ್ನು ಬರೆದಿದ್ದಾರೋ ಪ್ರತಿಯೊಬ್ಬ ಅಭ್ಯರ್ಥಿದು ಕೂಡ ಸ್ಕೋರನ್ನು ಬಿಟ್ಟಿರ್ತಾರೆ. ಆ ಅಭ್ಯರ್ಥಿ 1 ಅಂಕ ತಗೊಳ್ಳಿ ಅಥವಾ 200 ಅಂಕನ ತೆಗಿಲಿ, ಪ್ರತಿಯೊಬ್ಬ ಅಭ್ಯರ್ಥಿದು ಕೂಡ ಸ್ಕೋರನ್ನು ಬಿಟ್ಟಿರ್ತಾರೆ. ಹಾಗಿದ್ರೆ ಸಾಕಷ್ಟು ಈಗ ಅಭ್ಯರ್ಥಿಗಳು ಏನು ಗೊಂದಲ ಉಂಟಾಗಿತ್ತಪ್ಪ ಅಂದ್ರೆ, ಈ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ಅರ್ಹತೆ ಅಂದರು 70%, 70 ಅಂಕಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಈ 70 ಅಂಕಗಳನ್ನು ತೆಗೆದುಕೊಂಡ್ರೆ ನಮಗೆ ಈಗ ಆಲ್ರೆಡಿ ನಾವು 70ಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡ್ರೆ ನಾವು ಆಲ್ರೆಡಿ ಈ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ಎಕ್ಸಾಮನ್ನು ಪಾಸ್ ಆಗಿದ್ದೀವಿ ಅಂತ ಅರ್ಥ. ಹಾಗಿದ್ರೆ ನಮಗೆ ಜಾಬ್ ಸಿಗುತ್ತೋ ಇಲ್ಲ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ಕೊಡ್ತೀನಿ ನೋಡಿ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದೆ ಒಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆ ಇತ್ತು. ಪೇಪರ್ 1 ಮತ್ತು ಪೇಪರ್ 2 ಎರಡು ರೀತಿ ಎಕ್ಸಾಮ್ ಇದ್ದು, ಈ ಎಕ್ಸಾಮ್ಗೆ ಸಂಬಂಧಿಸಿ ಸಿಲೆಬಸ್ ಕೂಡ ಇತ್ತು. ಸ್ನೇಹಿತರೆ, ಇದೇ ರೀತಿಯಲ್ಲಿ ನಮ್ಮ ಕೆಇದವರು ಅಫಿಷಿಯಲ್ ಆಗಿನ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಏನಪ್ಪ ಅಂದರೆ, ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿ ಕನಿಷ್ಠ 35ರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತದೆ. ಇದು ನೋಡ್ಕೊತಿರ್ಬೋದು, 35ರಷ್ಟು ಶೇಕಡ 35 70 ಅಂಕಗಳನ್ನು ನೀವು ಕಡ್ಡಾಯವಾಗಿ ಗಳಿಸಬೇಕಾಗಿರ್ತದೆ. ಏನಿದು 70 ಅಂಕ ಅಥವಾ 35% ಅಂದರೆ, ಸ್ನೇಹಿತರೆ, ಈಗ ನೀವು ಆಲ್ರೆಡಿ PSIದು ಒಂದು ಎಕ್ಸಾಂಪಲ್ ಕೊಡ್ತೀನಿ. PSIದು ಮಾನ್ಯತಾನೆ 540 PSIದು ರಿಸಲ್ಟನ್ನು ಬಿಟ್ಟಿದ್ರು. ಅಲ್ಲಿ ನೋಡಿರ್ಬೋದು ನೀವು, ಸಾಕಷ್ಟು ಒಂದು ಇಬ್ಬರು ಅಭ್ಯರ್ಥಿದೇನೆ ಕೇವಲ 44, 40 ಈ ರೀತಿ ಸ್ಕೋರ್ಗಳನ್ನು ಮಾಡಿದ ಅಭ್ಯರ್ಥಿಗೆ ಜಾಬ್ ಸಿಕ್ಕಿದೆ ಅಥವಾ ಪ್ರೊವಿಷನಲ್ ಲಿಸ್ಟಲ್ಲಿ ಹೆಸರು ಕೂಡ ಬಂದಿದೆ. ಈಗ ಅವರು ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಪಾಸ್ ಆದರೆ ಜಾಬ್ ಸಿಕ್ಕ ಹಾಗೆ. ನಮ್ಮ ಇಲಾಖೆಯವರು ಆಲ್ರೆಡಿ ಈಗ ಯಾವ ಕಾಸ್ಟಿಗೆ ಎಷ್ಟು, ಈಗ 2Aಗೆ ಎಷ್ಟು ಪೋಸ್ಟು, 2Bಗೆ ಎಷ್ಟು, SCಗೆ ಎಷ್ಟು, STಗೆ ಎಷ್ಟು ಅಂತ ಈ ರೀತಿ ಡಿವೈಡನ್ನು ಮಾಡಿರ್ತಾರೆ. ಒಂದು ವೇಳೆ ಏನಾದರೂ ಈಗ ಯಾವುದೇ ಈಗ 2A ಅಭ್ಯರ್ಥಿಗಳಲ್ಲಿ ನೀವು ಡಿಸ್ಟ್ರಿಕ್ಗೆ ಒಬ್ಬರೇ ಅರ್ಜಿಯನ್ನು ಸಲ್ಲಿಸಿದ್ರಂತ ಅಂದ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಅರ್ಜಿಯನ್ನು ಸಲ್ಲಿಸೋ ನೀವು ಒಬ್ಬ ಅಭ್ಯರ್ಥಿ ಇದ್ರಂದ್ರೆ ಅಲ್ಲಿ ನೀವು 40 ಅಥವಾ 50 ಅಂಕಗಳನ್ನು ತೆಗೆದುಕೊಂಡ್ರೂ ಕೂಡ ಪಾಸ್ ಆಗುವ ಸಾಧ್ಯತೆ ಅಥವಾ ಜಾಬ್ ಸಿಗೋ ಸಾಧ್ಯತೆ ಇತ್ತು. ಯಾವಾಗ PSI ಒಳಗೆ. ಆದರೆ ಮೊದಲು ಇದಕ್ಕಿಂತ ವಿಲೇಜ್ ಅಕೌಂಟಿಗೆ ಸಂಬಂಧಿಸಿ ಮೊದಲನೇ ನೇಮಕಾತಿ ಏನಿದ್ದಲ್ಲ, ಆ ನೇಮಕಾತಿಯಲ್ಲಿ ಹೊಸ 6 ರೂಲ್ಸ್ ಇತ್ತು. ಆದರೆ ಈಗ ನಮ್ಮ ಕೆಇದವರು ಹೊಸ ರೂಲ್ಸನ್ನು ತಂದಿದ್ದಾರೆ. ಮಾನ್ಯತಾನೆ BMTCಯಲ್ಲೂ ಕೂಡ ಈ ರೂಲ್ಸನ್ನು ಅಪ್ಲೈ ಮಾಡಿದರು. ಅದೇ ರೀತಿ ಈಗ ಈ ಏನಿದೆ ಅಲ್ಲ, ಇದು ವಿಲೇಜ್ ಅಕೌಂಟಿಗೆ ಸಂಬಂಧಿಸಿ ಇದರಲ್ಲಿ ಕೂಡ ರೂಲ್ಸನ್ನು ಮಾಡಿರ್ತಾರೆ. ಏನು ರೂಲ್ಸಪ್ಪ ಅಂದರೆ, ನೀವು ಯಾವುದೇ ಒಬ್ಬ ಅಭ್ಯರ್ಥಿ ಆಗಿರೋ ನೀವು ಎಕ್ಸಾಮನ್ನು ಬರೆದಿರಪ್ಪ ಅಂದರೆ, ನೀವು ಒಂದು ಬಾಗಲಕೋಟೆಗೆ ಅರ್ಜಿಯನ್ನು ಸಲ್ಲಿಸಿದ್ರಂತ ತಿಳ್ಕೊಳ್ಳಿ. ಅಲ್ಲಿ ಇರುವ 2 ಹುದ್ದೆಗಳೇ ಇರ್ತಾವೆ ಅಂತ. ನಿಮ್ಮ 2A ಕಾಸ್ಟಿಗೆ 2 ಹುದ್ದೆಗಳಿರ್ತಾವೆ. ನೀವು ಅರ್ಜಿ ಸಲ್ಲಿಸಿದವರು ಅಭ್ಯರ್ಥಿಗಳು ಇಲ್ಲಿ 2A ಕಾಸ್ಟ 2 ಹುದ್ದೆ ಅದಾವೆ. ನೀವು ಅರ್ಜಿ ಸಲ್ಲಿಸಿದವರು ಕೇವಲ 2 ಜನ ಇದ್ದೀರ ಅಂತ ತಿಳ್ಕೊಳ್ಳಿ. 2Aದಲ್ಲಿ ನೀವು ಬಾಗಲಕೋಟೆ ಡಿಸ್ಟಿಕ್ಗೆ ಅರ್ಜಿ ಸಲ್ಲಿಸಿದ್ರು ಕೇವಲ 2 ಜನ ಇದ್ದೀರಾ. ನಿಮ್ಮ 2A ಕಾಸ್ಟಿಗೆ ಇರೋದು 2 ಪೋಸ್ಟ್ ಅದಾವೆ. ಒಬ್ಬ ಅಭ್ಯರ್ಥಿ ಏನು ಮಾಡ್ತಾನಪ್ಪ ಅಂದ್ರೆ, ಈ 2 ಕಾಸ್ಟ್ ಇಬ್ಬರು ಅಭ್ಯರ್ಥಿ ಇದ್ರೆ, ಇಬ್ಬರು 2Aದಾರ ಇದ್ರಿ. ಒಬ್ಬ ಅಭ್ಯರ್ಥಿದು 81 ಆಗೈತೆ ಅಂತ ತಿಳ್ಕೊಳ್ಳಿ. ಒಬ್ಬ ಅಭ್ಯರ್ಥಿದು ಅಥವಾ ಇನ್ನೊಬ್ಬ ಅಭ್ಯರ್ಥಿ 2ನೇ ಅಭ್ಯರ್ಥಿದು ಕೇವಲ 68 ಆಗಿದೆ ಅಂತ ತಿಳ್ಕೊಳ್ಳಿ. ಇಲ್ಲೇನಾಯ್ತು, ಈ ಅಭ್ಯರ್ಥಿ ಈ ಎಕ್ಸಾಮ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸ್ ಆದಾಗೆ. ಯಾಕಂದ್ರೆ ಶೇಕಡ 35% ಇವ ತೆಗೆದುಕೊಳ್ಬೇಕು. ಇವ ಆಲ್ರೆಡಿ 70ಕ್ಕಿಂತ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡಾನ, ಅದಕ್ಕಾಗಿ ಇವ ಪಾಸ್. ಇಲ್ಲಿ 2Aದಲ್ಲಿ ಎಷ್ಟು 2 ಪೋಸ್ಟ್ ಇದಲ್ಲ, ಈ ಪೋಸ್ಟಲ್ಲಿ 1 ಪೋಸ್ಟ್ ಇವಂಗೆ ಹೋಯ್ತು. ಇನ್ನೂ 1 ಪೋಸ್ಟ್ ಇರ್ತದೆ. ಅದು ಅಭ್ಯರ್ಥಿ ನಮ್ಮ ರೂಲ್ಸ್ ಪ್ರಕಾರ ನೋಡೋದಾದ್ರೆ, ಇಲ್ಲಿ 2A ಕಾಸ್ಟಿಗೆ 2 ಜನ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಇಲ್ಲಿ ಇನ್ನೊಬ್ಬ ಅಭ್ಯರ್ಥಿದು 68 ಇದೆ. ಈ ಹುದ್ದೆಯನ್ನು ಈ ಅಭ್ಯರ್ಥಿಗೆ ಕೊಡಬೇಕು. ಆದರೆ ಇಲ್ಲಿ ನಮ್ಮ ರೂಲ್ಸ್ ಪ್ರಕಾರ ಈಗ ಏನು ನೋಡೋದಪ್ಪ, ವಿಲೇಜ್ ಅಕೌಂಟಿಗೆ ಸಂಬಂಧಿಸಿ ಕೆಇದವರು ಹೊಸ ರೂಲ್ಸನ್ನು ತೆಗೆದುಕೊಂಡಿರ್ತಾರೆ. ಆ ಅಭ್ಯರ್ಥಿ ಒಬ್ಬಂದು 68 ಆಗಿದೆ. ಆ ಅಭ್ಯರ್ಥಿಗೆ ಅದು ಜಾಬ್ ಸಿಗಬೇಕು. ಯಾಕಂದ್ರೆ ಕಾಸ್ಟಿಗೆ ಅನುಗುಣ ನೋಡಿದರೆ ಆ ಅಭ್ಯರ್ಥಿಗೆ ಜಾಬ್ ಸಿಗಬೇಕು. ಆದರೆ ಕೆಇದವರು ಹೊಸ ರೂಲ್ಸ್ನಲ್ಲಿ ಏನಿದೆಪ್ಪ ಅಂದ್ರೆ, ಒಬ್ಬ ಅಭ್ಯರ್ಥಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನಿಷ್ಠ ಆದರೂ 70 ಅಂಕಗಳನ್ನು ತೆಗೆದುಕೊಳ್ಳಬೇಕು. ಅದು 2 ಎಕ್ಸಾಮ್ ಸೇರಿಸಿ, ಒಂದರಲ್ಲಿ 20 ತಗೊಳ್ಳಿ, ಇನ್ನೊಂದರಲ್ಲಿ 50 ತಗೊಳ್ಳಿ, ಅದೇನೋ ಫರ್ಕ್ ಬೀಳಲ್ಲ. ಆದರೆ ನೀವು ಅಲ್ಲಿ ಏನಷ್ಟು ತೊಗೋಬೇಕಪ್ಪ ಅಂದ್ರೆ, ಮಿನಿಮಮ್ ಅಂದರೂ 70 ಅಂಕಗಳನ್ನು ತೆಗೆದುಕೊಂಡಲ್ಲಿ ಮಾತ್ರ ನೀವು ಅರ್ಹತೆ ಪಡಿತಾರೆ. ನಿಮ್ಮ ಕಾಸ್ಟಿಗೆ ಅಂತ ಇದ್ದ ಪೋಸ್ಟು ಬೇರೆ ಅಭ್ಯರ್ಥಿಗಳಿಗೆ ಜನರಲ್ ಕಾಸ್ಟಿಗೆ ಅಥವಾ ಬೇರೆ ಒಂದು ಹುದ್ದೆಗೆ ಅಥವಾ ಬೇರೆ ಕೆಟಗರಿಗಾದರೂ ಕೊಡಬಹುದು. ಅಥವಾ ಯಾರೋ 70 ಅಂಕಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದೇ ಇದ್ದಲ್ಲಿ ಆ ಪೋಸ್ಟನ್ನು ಮುಂದಿನ ರಿಕ್ವೈರ್ಮೆಂಟ್ ಆಗೋವರೆಗೂ ಕೂಡ ಕಾದಿರಿಸುವ ಹಾಗೆ ಇರ್ತದೆ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ನಿಮ್ಮ ಕೆಟಗರಿಯಲ್ಲಿ ಏನಾರ ಅಭ್ಯರ್ಥಿಗಳು ಸಿಗದಿದ್ದರೆ ಬೇರೆ ಕೆಟಗರಿಗೆ ಅದನ್ನು ವರ್ಗಾವಣೆ ಮಾಡ್ತಾರೆ. ಅದಕ್ಕಾಗಿ ಇಲ್ಲಿ ಯಾವುದೇ ಒಬ್ಬ ಅಭ್ಯರ್ಥಿ ಜಾಬ್ ಸಿಗಲೇಬೇಕಾಗಿತ್ತಪ್ಪ ಅಂದ್ರೆ ಮಿನಿಮಮ್ ಅಂದರೂ 70 ಅಂಕಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಲ್ಲಿ ಮಾತ್ರ ನೀವು ಎಕ್ಸಾಮ್ಗೆ ಅರ್ಹತೆಯನ್ನು ಪಡೆದಿರ್ತೀರ. ಒಂದು ವೇಳೆ ಅಲ್ಲಿ
ನಿಮ್ಮ ಕ್ಯಾಟಗರಿ ಅಭ್ಯರ್ಥಿ ಈಗ 2A ಕ್ಯಾಟಗರಿ ಅಭ್ಯರ್ಥಿಗಳು ಕೇವಲ ಒಂದು 4 ಜನ ಇರ್ತೀರಿ. ಅದರಲ್ಲಿ ಪೋಸ್ಟ್ ಅರ್ಜಿ ಸಲ್ಲಿಸೋರು 4 ಜನ ಇರ್ತೀರಿ. ಇರೋದು ಒಂದೇ ಪೋಸ್ಟ್ ಇರ್ತದೆ ಅಂತ ತಿಳ್ಕೊಳ್ಳಿ. ಅಲ್ಲಿ ನೀವು 3 ಪೋಸ್ಟ್ ಅದ ಅಂತ ತಿಳ್ಕೊಳ್ಳಿ. ಅಲ್ಲಿ ಇಬ್ಬರು ಅಭ್ಯರ್ಥಿಗಳು ಮಾತ್ರ 70ಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದಿರ್ತೀರಿ. ಇಬ್ಬರು ಅಭ್ಯರ್ಥಿಗಳು ಯಾವುದೇ ರೀತಿ ಕಡಿಮೆ ಅಂಕಗಳನ್ನ ಪಡೆದಾಗ ಆ 2 ಪೋಸ್ಟ್ಗಳನ್ನ ಇವ್ರು ಕೇವಲ 70 ಅಂಕಗಳನ್ನ ತೆಗೆದುಕೊಂಡವರಿಗೂ ಕೂಡ ಈ ಹುದ್ದೆ ಸಿಗ್ತಾವ. ಈಗ ಆಲ್ರೆಡಿ ಎಲ್ಲರೂ 70 ಅಂಕಗಳನ್ನ ತೆಗೆದುಕೊಂಡಿರಂತ ಅನ್ಕೊಳ್ಳಿ. ಈಗ ನಿಮಗೆ ಎಲ್ಲರಿಗೂ ಪೋಸ್ಟ್ ಸಿಗ್ತದೆ, ಅದು ಜಾಬ್ ಸಿಗ್ತದೆ ಅಂತ ಕೇಳಾಕತ್ತೀರಿ. ಸ್ನೇಹಿತರೆ, ಇದು ಬಂದು ಈಗ ನೀವು 70 ಅಂಕಗಳನ್ನು ತೆಗೆದುಕೊಂಡಿದ್ದು ಕೇವಲ ಅರ್ಹತೆ ಪರ್ಪಸ್ಗಾಗಿ ಅಂಕಗಳನ್ನ ಪಡೆದುಕೊಂಡಿರ್ತಾರೆ. ನಿಮಗೆ ಜಾಬ್ ಸಿಗಲೇಬೇಕಾಗಿತ್ತಪ್ಪ ಅಂದ್ರೆ ನಿಮ್ಮ ಕ್ಯಾಟಗರಿಯಲ್ಲಿ ನೀವು ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡ ಅಭ್ಯರ್ಥಿಗಳಿಗೆ ಇಲ್ಲಿ ಜಾಬ್ ಸಿಗ್ತದೆ. ನೀವು ಕೇವಲ 70 ಮಾಡಿದಕ್ಕಾಗಿ ನಿಮಗೆ ಜಾಬ್ ಸಿಗಲ್ಲ. ಜಾಬ್ ಅಷ್ಟು ಮೀರಿ ಸಿಕ್ಕಿದ್ರೂ ಸಿಗ್ಬೋದು. ಕೇವಲ 70 ಮಾಡಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಲ್ಲಿ ನಿಮ್ಮದೇ ಒಬ್ಬರೇ ಅಭ್ಯರ್ಥಿಗಳು ನಿಮ್ಮ ಕ್ಯಾಟಗರಿಗೆ ನೀವೇ ಒಬ್ಬರೇ ಅರ್ಜಿಯನ್ನು ಸಲ್ಲಿಸಿದರೆ ಅದ್ರ ಜೊತೆಗೆ ನೀವು ಒಬ್ಬರೇ ಏನಾದರೂ 70ಕ್ಕಿಂತ ಹೆಚ್ಚಿನ ಅಂಕಗಳನ್ನ ಮಾಡಿದ್ರಂದ್ರೆ ನಿಮಗೆ ಕೂಡ ಸಿಗ್ಬೋದು. ಈಗ ಆಲ್ರೆಡಿ ಕೇಳಿದವ್ರು ಏನು ಮಾಡ್ತಾರಪ್ಪ ಅಂದರೆ ಈಗ ರಿಸಲ್ಟನ್ನು ಬಿಟ್ಟಿರ್ತಾರೆ. ಈ ರಿಸಲ್ಟಲ್ಲಿ ಹೆಚ್ಚಿನ ಅಂಕಗಳನ್ನ ಯಾರು ತೆಗೆದುಕೊಂಡ ಅಂಥ ಅಭ್ಯರ್ಥಿಗಳಿಗೆ ಜಾಬನ್ನು ಕೊಡ್ತಾರೆ. ಒಂದು ವೇಳೆ ನಿಮ್ಮ ಕ್ಯಾಟಗರಿಯಲ್ಲಿ ಯಾರೂ ಕೂಡ 70ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳದೇ ಇದ್ದಲ್ಲಿ ಆ ಜಾಬ್ ನಿಮಗೆ ಮೀಸಲಾತಿಯನ್ನು ಕೊಟ್ಟಿರ್ತಾರೆ. ಆ ಜಾಬನ್ನು ಬೇರೆ ಅಭ್ಯರ್ಥಿಗಳಿಗೆ ಕೊಡ್ತಾರೆ. ಅಂದರೆ 70ಕ್ಕಿಂತ ಹೆಚ್ಚಿನ ಅಂಕಗಳನ್ನ ಯಾರು ಪಡೆದಿರ್ತಾರೆ ಅಂಥ ಅಭ್ಯರ್ಥಿಗಳಿಗೆ ಆ ಜಾಬನ್ನು ಕೊಡ್ತಾರೆ. ಸ್ನೇಹಿತರೆ, ಇಲ್ಲಿ ನಿಮಗೆ ಸ್ಪಷ್ಟವಾಗಿ ತಿಳಿತದೆ ಅನ್ಕೋತೀನಿ. ಇಲ್ಲಿ 50, 60, 69 ಅಂಕಗಳನ್ನ ಪಡೆದುಕೊಂಡ ಅಭ್ಯರ್ಥಿ ಅಂದರೆ 70ಕ್ಕಿಂತ ಹೆಚ್ಚಿನ ಕಡಿಮೆ ಅಂಕಗಳನ್ನ ಯಾರೆಲ್ಲ ತೆಗೆದುಕೊಂಡ ಅಭ್ಯರ್ಥಿಗಳೇ ನಿಮಗೆ ಯಾವುದೇ ಕಾರಣಕ್ಕೂ ಜಾಬ್ ಸಿಗಲ್ಲ. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. 70ಕ್ಕಿಂತ ಕಡಿಮೆ ಅಂಕಗಳನ್ನ ಯಾರ್ಯಾರು ಪಡೆದುಕೊಂಡಿರಲ್ಲ ನಿಮಗೆ ಯಾವುದೇ ರೀತಿಯ ಜಾಬ್ ಸಿಗಲ್ಲ. ಈ 70ಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದುಕೊಂಡ ಅಭ್ಯರ್ಥಿಗಳಿಗೆ ಚಾನ್ಸ್ ಇರ್ತದೆ. ಯಾಕಂದರೆ ಅವ್ರ ಕ್ಯಾಟಗರಿ ವೈಸು ಅಥವಾ ಅಲ್ಲಿ ಮೀಸಲಾತಿಗೆ ಅನುಗುಣವಾಗಿ ಅವ್ರಿಗೂ ಕೂಡ ಜಾಬ್ ಸಿಗಬಹುದು. ಆದರೆ ಸಿಕ್ಕರೂ ಕೂಡ ಒಟ್ಟು ಡಿಸ್ಟ್ರಿಕ್ಗೆ ಒಬ್ಬರಿಗೆ ಸಿಗ್ಬೋದು. ಯಾಕಂದರೆ 4 ಲಕ್ಷಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಎಕ್ಸಾಮನ್ನು ಅಟೆಂಡ್ ಆಗಿದ್ದಾರೆ. ಅದರಲ್ಲಿ ಅಲ್ಲಿ ಜಿಲ್ಲೆಗೆ ಅನುಗುಣವಾಗಿ ಒಂದು 2-3 ಮಂದಿ ಏನಿಲ್ಲ ಅಂದರೂ 70ಕ್ಕಿಂತ ಹೆಚ್ಚಿನ ಅಂಕ ಮಾಡೇ ಇರ್ತಾರೆ ಅಥವಾ ಹೆಚ್ಚಿನ ಸ್ಕೋರ್ ಮಾಡಿದ ಅಭ್ಯರ್ಥಿಗಳು ಇದ್ದೇ ಇರ್ತಾರೆ. ಅಂಥ ಅಭ್ಯರ್ಥಿಗಳಿಗೆ ಜಾಬ್ ಸಿಗ್ತದೆ. ಇಲ್ಲಿ ನೀವು ಮಿನಿಮಮ್ ಆದರೂ ಅರ್ಹತೆ ಎಕ್ಸಾಮಲ್ಲಿ 70 ಪಡೆದುಕೊಂಡ್ರೆ ಮಾತ್ರ ನಿಮಗೆ ಜಾಬ್ ಸಿಗುವ ಸಾಧ್ಯತೆ ಇರ್ತದೆ. ಇನ್ನು 70 ತೆಗೆದುಕೊಂಡವ್ರಿಗೆ ಎಲ್ಲರಿಗೂ ಜಾಬ್ ಸಿಗಲ್ಲ. ಅಲ್ಲಿ ಮೆರಿಟನ್ನು ತೆಗಿತಾರೆ. ಆ ಮೆರಿಟಲ್ಲಿ ನಿಮ್ಮ ಹೆಸರು ಬರ್ತಂದ್ರೆ ನಿಮಗೆ ಜಾಬನ್ನು ಕೊಡ್ತಾರೆ. ತಿಳಿತಲ್ಲ ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದ ಸ್ಪಷ್ಟವಾಗಿ ತಿಳಿದಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ಬರೀ ಎಲ್ಲರೂ ಕೇಳಕತ್ತಾರೆ 50-60 ಆಗಿ ನನಗೆ ಜಾಬ್ ಸಿಗುತ್ತದೆ. ಯಾವುದೇ ಕಾರಣಕ್ಕೂ 50-60, 60-90 ಆದರೂ ಕೂಡ ನಿಮಗೆ ಜಾಬ್ ಸಿಗಲ್ಲ. ನಿಮ್ಮದು 70ಕ್ಕಿಂತ ಹೆಚ್ಚಿನ ಅಂಕ ಆದರೆ ಮಾತ್ರ ಇಲ್ಲಿ ಜಾಬ್ ಸಿಗ್ತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನೋಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.